ತಂದಾನೇ ನನಿತಾನ. ಆಧುನಿಕ ತಂತ್ರಜ್ಞಾನದಿಂದಾಗಿ ಜಗತ್ತು ಬಹಳ ಚಿಕ್ಕದಾಗಿ ಕಂಡುಬರುತ್ತದೆ. ಇಮೇಲ್, ಇ ಲರ್ನಿಂಗ್, ಇ ಟೆಂಡರಿಂಗ್, ಇ ಟ್ರೇಡಿಂಗ್ ಹೀಗೆ ಪ್ರತಿ ರಂಗದಲ್ಲೂ ನಾವಿದ್ದ ಸ್ಥಳದಿಂದಲೇ ಉತ್ಕೃಷ್ಟ ಸೌಲಭ್ಯಗಳನ್ನು ಪಡೆಯಬಹುದಾಗಿದೆ. ಕೃಷಿ ಕ್ಷೇತ್ರ ಕೂಡ ಇದರಿಂದ ಹೊರತಾಗಿಲ್ಲ. ಈಗಾಗಲೇ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ಪರಿಕರಗಳ ಬಳಕೆಯಿಂದ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲಾಗಿದೆ. ಈಗ ಅದೇ ನಿಟ್ಟಿನಲ್ಲಿ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಯಲ್ಲಿರಿಸಲಾದ ಹೊಸ ಹೆಜ್ಜೆ ಇ ಟ್ರೇಡಿಂಗ್. ರಾಜ್ಯ ಸರ್ಕಾರ ಕೃಷಿ ಮಾರಾಟ ಇಲಾಖೆ ಮೂಲಕ ಇ ಟ್ರೇಡಿಂಗ್ ಯೋಜನೆಯನ್ನು ಜಾರಿಗೆ ತಂದಿದೆ. ಇ ಟ್ರೇಡಿಂಗ್ ಯೋಜನೆಯನ್ನು NCDX ಸಹಯೋಗದೊಂದಿಗೆ 50 ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ 11 ಉತ್ಪನ್ನಗಳನ್ನೊಳಗೊಂಡಂತೆ ಈ ಯೋಜನೆಯನ್ನು ಮಾಡಲಾಗಿದೆ. ಈ ಯೋಜನೆಯು ಭಾಳ ಪ್ರತಿಷ್ಠಿತವಾದ ಒಂದು ಯೋಜನೆಯಾಗಿದೆ. ಕಾರಣ, ಈ ಯೋಜನೆಯ ಪೂರ್ವದಲ್ಲಿ ನಾವು ಟೆಂಡರ್ ಸಿಸ್ಟಮ್ನ ಮಾಡ್ತಾಯಿದ್ವಿ. ಈ ಟೆಂಡರ್ ಸಿಸ್ಟಮ್ಮು ಜೊತೆಗೆ ಎಲೆಕ್ಟ್ರಾನಿಕ್ ಟೆಂಡರ್ ಸಿಸ್ಟಮ್, ಇ ಟೆಂಡರಿಂಗ್ ಅಂತ ಈ ಎರಡೂ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ. ಈ ಎರಡೂ ವ್ಯವಸ್ಥೆಗೆ ಭಿನ್ನವಾದ ಒಂದು ವ್ಯವಸ್ಥೆಯನ್ನು NCDX ಸಹಯೋಗದೊಂದಿಗೆ ಕರ್ನಾಟಕ ಸರ್ಕಾರ ನಮಗೆ ಈ ಯೋಜನೆಯನ್ನು ಕೊಟ್ಟಿದೆ. ಈ ಯೋಜನೆಯಲ್ಲಿ ಏನಿದೆ ಅಂತ ಹೇಳಿದರೆ, ನಾವು 50 ಮಾರುಕಟ್ಟೆಗಳನ್ನ, ನಮ್ಮ ರಾಜ್ಯದಲ್ಲಿ 155 ಮಾರುಕಟ್ಟೆಗಳಿವೆ ಮತ್ತು 355 ಉಪಮಾರುಕಟ್ಟೆಗಳಿದೆ. ಈ 155 ಮಾರುಕಟ್ಟೆಗಳಲ್ಲಿ ಮೊದಲ ಹಂತದಲ್ಲಿ 50 ಮಾರುಕಟ್ಟೆಗಳನ್ನ ಆಯ್ಕೆ ಮಾಡಲಾಗಿದೆ. ಈ 50 ಮಾರುಕಟ್ಟೆಗಳಲ್ಲಿ 11 ಕಮಾಡಿಟಿಗಳನ್ನು ಒಳಗೊಂಡಂತೆ, ಅಂದರೆ 11 ಉತ್ಪನ್ನಗಳನ್ನು ಒಳಗೊಂಡಂತೆ ಈ ಯೋಜನೆಯನ್ನು ನಾವು ಜಾರಿ ಮಾಡಬೇಕಾಗಿದೆ. ಇ ಟ್ರೇಡಿಂಗ್ ಯೋಜನೆಯಲ್ಲಿ ಆಯ್ಕೆ ಮಾಡಲಾದ ಉತ್ಪನ್ನಗಳನ್ನು ರೈತರು ತಾವಿರುವ ಸ್ಥಳದಿಂದಲೇ ಖರೀದಿಸಬಹುದು ಮತ್ತು ಮಾರಬಹುದಾಗಿದೆ. ರೈತರ ಉತ್ಪನ್ನಗಳನ್ನು ಮತ್ತು ಹಣವನ್ನು ತಕ್ಷಣವೇ ತಲುಪಿಸುವ ವ್ಯವಸ್ಥೆಯನ್ನೂ ಇಲ್ಲಿ ಕಲ್ಪಿಸಲಾಗುತ್ತದೆ. ಇಲ್ಲಿ ಒಂದು ನಮ್ಮ ಪಾರಂಪರಿಕ ವ್ಯವಸ್ಥೆಯಾದ ಆಕ್ಷನ್ ಮಾಡೋದು ಮತ್ತು ಟೆಂಡರ್ ಮಾಡೋದು, ಇ ಟೆಂಡರ್ ಮಾಡೋದು, ಇದರಿಂದ ಮುಂದುವರೆದ ಭಾಗವಾಗಿ ನಾವು ಇ ಟ್ರೇಡಿಂಗ್ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದೀವಿ. ಈ ಇ ಟ್ರೇಡಿಂಗ್ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ನಾವು ಮಾರುಕಟ್ಟೆ ಸಮಿತಿಯಲ್ಲಿ ಇ ಟ್ರೇಡಿಂಗ್ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡ್ರೆ, ಈ ಅಳವಡಿಸ್ಕೊಂಡಿರೋ ಇ ಟ್ರೇಡಿಂಗ್ ವ್ಯವಸ್ಥೆ ಬೇರೆ ಮಾರುಕಟ್ಟೆಗಳೊಂದಿಗೆ ಜೋಡಣೆ ಮಾಡಿ, ಅಂದರೆ ಇಂಟಿಗ್ರೇಟ್ ಮಾಡಿಕೊಂಡು ಒಂದೇ ಉತ್ಪನ್ನಗಳುಂಡ. ಉದಾಹರಣೆಗೆ ತೊಗರಿಯಲ್ಲಿ ಎಷ್ಟು ಮಾರುಕಟ್ಟೆಗಳಿವೆ ನಮ್ಮ ರಾಜ್ಯದಲ್ಲಿ? ಸುಮಾರು ತೊಗರಿ ಇಡೀ ಗುಲ್ಬರ್ಗ ಜಿಲ್ಲೆ ಹಾಗೂ ಬೀದರ್ ಜಿಲ್ಲೆಯ ಕೆಲವು APMC ಮತ್ತು ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು APMC, ಈ ರೀತಿ ಈ ಉತ್ಪನ್ನಗಳನ್ನೊಳಗೊಂಡ ಒಂದು APMCಗಳನ್ನು ಇಂಟಿಗ್ರೇಟ್ ಮಾಡೋದ್ರ ಮೂಲಕ ಒಂದೇ ಕಮಾಡಿಟಿಯ ಎಲ್ಲ ಮಾರುಕಟ್ಟೆಗಳನ್ನ ನಾವು ಒಂದೇ ಹಂತದಲ್ಲಿ ಜಾರಿಗೊಳಿಸ್ತಾ ಇದ್ದೀವಿ. ಈ ರೀತಿ ಜಾರಿಗೊಳಿಸುವಾಗ ಏನಿದೆ, ನಾವು ಒಂದು ಕಮಾಡಿಟಿಯನ್ನು ವ್ಯಾಪಾರ ಮಾಡುವ ಎಲ್ಲ ಮಾರುಕಟ್ಟೆಗಳನ್ನ ಜೋಡಣೆ ಮಾಡೋದ್ರ ಮೂಲಕ ಈ ಜೋಡಣೆ ಮಾಡಿದ ಮಾರುಕಟ್ಟೆಗಳಲ್ಲಿ ಇರುವ ವಸ್ತುಗಳನ್ನು, ಅಂದರೆ ಉತ್ಪನ್ನಗಳನ್ನು ಫಿಸಿಕಲ್ಲಾಗಿ ಬೇರೆಯವರು ಬಂದು ನೋಡಿ ಕೊಂಡ್ಕೊಳ್ಳದೆ ತಾವಿರೋ ಸ್ಥಳದಲ್ಲೇ, ಅಂದರೆ ಗುಲ್ಬರ್ಗದಲ್ಲಿರೋರು ಬೀದರ್ ಮಾರ್ಕೆಟ್ನ ಕಮಾಡಿಟಿಯನ್ನು, ಅಂದರೆ ತೊಗರಿಯನ್ನು, ಹಾಗೆ ಸೇಡಮಲ್ಲಿರೋರು ಬೀದರ್ನ ಮಾರುಕಟ್ಟೆಯ ತೊಗರಿಯನ್ನು, ಹಾಗೆ ರಾಯಚೂರವರು ಗುಲ್ಬರ್ಗದ ಮಾರುಕಟ್ಟೆ ತೊಗರಿಯನ್ನು ಅಲ್ಲಿಂದನೇ ಕೊಂಡ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ನಾವು ವೆಬ್ ಬೇಸ್ಡ್ ಸಿಸ್ಟಮಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಇ ಟ್ರೇಡಿಂಗ್ ವ್ಯವಸ್ಥೆಯಿಂದಾಗಿ ಮಾರುಕಟ್ಟೆ ವ್ಯವಸ್ಥೆ ವಿಸ್ತಾರಗೊಳ್ಳುತ್ತದೆ. ಇದನ್ನು ಮಾಡೋದ್ರ ಮೂಲಕ ನಮ್ಮ ಮಾರುಕಟ್ಟೆ ವಿಸ್ತೀರ್ಣ ಆಗ್ತಾ ಇದೆ, ವ್ಯವಸ್ಥೆ ವಿಸ್ತೀರ್ಣ ಆಗ್ತಿದೆ. ಹೇಗೆ ಅಂತ ಹೇಳಿದ್ರೆ, ಮೊದಲು ನಮ್ಮ ಮಾರುಕಟ್ಟೆಗೆ ಬರೋರು ಸುಮಾರು 25,000 ಕ್ವಿಂಟಾಲ್ ನಮ್ಮ ಗುಲ್ಬರ್ಗಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಗುಲ್ಬರ್ಗದಲ್ಲಿರುವ ದಲಾಲಿ ಅಂಗಡಿಗೆ ಮಾಲ್ ಬರುತ್ತೆ. ಆ ದಲಾಲಿ ಅಂಗಡಿಗೆ ಖರೀದಿದಾರರು ಬಂದು ಟೆಂಡರ್ ಹಾಕಬೇಕು. ಆ ಟೆಂಡರ್ನ ನಾವು ಒಂದು ನಮ್ಮ ಪಾರಂಪರಿಕ ಟೆಂಡರ್ ವ್ಯವಸ್ಥೆನಲ್ಲ ಅಥವಾ ನಮ್ಮ ಇ ಟೆಂಡರಿಂಗ್ ವ್ಯವಸ್ಥೆನಲ್ಲೋ ನಾವು ಡಿಕ್ಲೇರ್ ಮಾಡಿ ಕಡೆಗೆ ರೈತರಿಗೆ ಪಟ್ಟಿ ಮಾಡಿಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ಇದು ಸ್ವಲ್ಪ ಪಾರಂಪರಿಕ ವ್ಯವಸ್ಥೆ ಕಂಪೇರ್ ಮಾಡಿದ್ರೆ ಈ ಟೆಂಡರಲ್ಲಿ ಹೆಚ್ಚು ಕ್ವಿಕ್ಕಾಗಿ ನಾವು ಮಾಡ್ತಾಯಿದ್ವಿ, ಬೇಗ ಸಮಯನ ಉಳಿಸಿ ಬೇಗ ಮಾಡ್ತಾಯಿದ್ವಿ. ಈಗ ಈ ಎರಡು ವ್ಯವಸ್ಥೆಗೆ ಮಿಗಿಲಾದ ಒಂದು ವ್ಯವಸ್ಥೆ ಅಂದರೆ ಈ ಟ್ರೇಡಿಂಗ್ ವ್ಯವಸ್ಥೆ. ಈ ಟ್ರೇಡಿಂಗ್ ವ್ಯವಸ್ಥೆಯಲ್ಲಿ NCDX ಅವರು ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿದ್ದಾರೆ. ಆ ಸಾಫ್ಟ್ವೇರ್ನ ನಮ್ಮಲ್ಲಿ ಅಳವಡಿಸ್ಕೊಂಡು ನಾವು ಆ ಸಾಫ್ಟ್ವೇರ್ ಮೂಲಕ ಮಾರಾಟಕ್ಕೆ ನಮ್ಮ ಪ್ರಾಂಗಣಕ್ಕೆ ಬರುವ ಉತ್ಪನ್ನಗಳನ್ನು ಸಜ್ಜುಗೊಳಿಸ್ತೀವಿ. ಆದರೆ ಇಲ್ಲೊಂದು ವಿಶೇಷವಾದ್ದು, ನಾನು ಆಗಲೇ ಹೇಳಿದಾಗೆ ಗುಲ್ಬರ್ಗದಲ್ಲಿ ಇರುವ
ತೊಗರಿಯನ್ನು ಕೊಂಡ್ಕೊಳ್ಳೋಕ್ಕೆ ಒಬ್ಬ ಖರೀದಿದಾರ ಗುಲ್ಬರ್ಗಕ್ಕೆ ಬರಬೇಕಾಗಿಲ್ಲ ಈ ವ್ಯವಸ್ಥೆನಲ್ಲಿ. ಅವನು ರಾಯಚೂರಲ್ಲಿ ಕೂತ್ಕೊಂಡು ಕೊಂಡ್ಕೋಬೋದು, ಅಥವಾ ಮೈಸೂರಲ್ಲಿ ಕೂತ್ಕೊಂಡು ಕೊಂಡ್ಕೋಬೋದು, ಅಥವಾ ಬೇರೆ ಎಲ್ಲಾದರೂ ಕೂತ್ಕೊಂಡು ಕೊಂಡ್ಕೋಬೋದು. ಗುಣಮಟ್ಟ ಆಧರಿಸಿ ಗ್ರೇಡೇಷನ್ ಮಾಡುವುದರಿಂದ ಅಂತರ್ಜಾಲದಲ್ಲಿ ಸಂಪೂರ್ಣ ವಿವರ ಪಡೆದು ಖರೀದಿದಾರರು ಖರೀದಿಸಬಹುದು. ಫಿಸಿಕಲ್ ಆಗಿ ಮಾರ್ಕೆಟ್ಗೆ ಬಂದು ಆ ಕಮಾಡಿಟಿನ ನೋಡಿ ಮಾಡೋದಕ್ಕಿಂತನೂ ಇಲ್ಲೊಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು. ಏನು, ಮಾಲ್ ಬಂದ ತಕ್ಷಣ ಅದನ್ನು ಗ್ರೇಡ್ ಮಾಡ್ತಾ ಇದ್ದೀವಿ. ಈಗ ನಾವು ಗುಲ್ಬರ್ಗದಲ್ಲಿ 2ನೇ ಅವಧಿಗೆ ನಾವು ಈ ಒಂದು ಟೆಂಡರ್ ಸಿಸ್ಟಮ್ ಇ ಟ್ರೇಡಿಂಗ್ನ ಮಾಡ್ತಾ ಇದ್ದೀವಿ. ಅಂದರೆ ಈ ಟ್ರೇಡಿಂಗಲ್ಲಿ ಗ್ರೇಡ್ ಮಾಡಿದ ವಸ್ತುಗಳನ್ನ ಮಾರಾಟ ಮಾಡೋದಕ್ಕೆ ನಾವು ಎನ್ಕರೇಜ್ ಮಾಡ್ತಾ ಇದ್ದೀವಿ. ಗ್ರೇಡ್ ಮಾಡಿರೋ ಕಮಾಡಿಟಿ ಯಾವುದು ಅಂತ ನಾವು ಮಾರ್ಕೆಟ್ ಯಾರ್ಡಲ್ಲಿ ಅದನ್ನು ಸಪ್ರೇಟಾಗಿ ಅರೇಂಜ್ ಮಾಡಿಟ್ಟಾಗ ಇದನ್ನು ನಮ್ಮ ಇಂಟರ್ನೆಟ್ಟನ್ನು ಬಳಸ್ಕೊಂಡು ಅಥವಾ ವೆಬ್ಸೈಟನ್ನು ಬಳಸ್ಕೊಂಡು ವೆಬ್ಸೈಟ್ ಮೂಲಕನೇ ಇದು ಇಂಥ ಮಾಲು ಈ ರೀತಿ ಗ್ರೇಡ್ ಇದೆ ಅಂಥೇಳಿ ಡೀಟೇಲ್ಸ್ಗಳನ್ನ ತಗೊಂಡು ಅವರು ಸೇಡಮಲ್ಲಿ ಕೂತ್ಕೊಂಡು ಅಥವಾ ರಾಯಚೂರಲ್ಲಿ ಕೂತ್ಕೊಂಡು ಅಥವಾ ಮೈಸೂರಿನ ಯಾವುದೇ ಭಾಗದಲ್ಲಿ ಅಥವಾ ಬೆಂಗಳೂರಲ್ಲಿ ಕೂತ್ಕೊಂಡು ಅವರು ಟೆಂಡರ್ನ ನೇರವಾಗಿ ಹಾಕಿ ತಗೋಬೋದು. ಮತ್ತು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಮ್ಮ NCDX ಅವರು, ಅಂದರೆ ಅದರ ಮುಂದುವರೆದ ಭಾಗ ಟ್ರೇಡ್ ಆದಮೇಲೆ ಅದರ ಏನು ಬಿಲ್ಲಿಂಗ್ ಮಾಡೋದು ಮತ್ತು ರೈತರಿಗೆ ಪಟ್ಟಿ ತೀರಿಸೋದು, ಇದೆಲ್ಲವನ್ನು NCDX ಅವರು ಆ ಜವಾಬ್ದಾರಿನ ತಗೋತಾರೆ. ಮತ್ತು ಕಮಾಡಿಟಿನ ಯಾರು ಪರ್ಚೇಸ್ ಮಾಡಿರ್ತಾರೆ, ಪರ್ಚೇಸ್ ಮಾಡಿದವರು ತಗೊಂಡೋಗೋದಕ್ಕೂ ಎಲ್ಲ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಈ ಟ್ರೇಡಿಂಗ್ ವ್ಯವಸ್ಥೆಯಿಂದಾಗಿ ಸಾಕಷ್ಟು ಸಮಯ ಮತ್ತು ಶ್ರಮದ ಉಳಿತಾಯವೂ ಆಗುತ್ತದೆ. ಈ ಒಂದು ವ್ಯವಸ್ಥೆಯಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ನೂರಾರು ಮೈಲಿ ದೂರದಲ್ಲಿರೋ ಮಾರ್ಕೆಟ್ಗಳನ್ನ ನಾವು ಇರುವ ಜಾಗದಿಂದಲೇ ಅಕ್ಸೆಸ್ ಮಾಡಿ ಅದನ್ನು ಪರ್ಚೇಸ್ ಮಾಡುವ ಒಂದು ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಾವಿನ್ನೂ ಇಂಟಿಗ್ರೇಟ್ ಮಾಡಿಲ್ಲ. ಈಗ ಇಂಡಿವಿಜುವಲ್ ಮಾರ್ಕೆಟ್ಗಳನ್ನ 16 ಮಾರ್ಕೆಟ್ಗಳನ್ನ ನಾವು ಯಶಸ್ವಿಯಾಗಿ ಈ ಟ್ರೇಡಿಂಗ್ ವ್ಯವಸ್ಥೆಗೆ ತಂದಿದ್ದೀವಿ. ಅಂದರೆ ಈ ಟ್ರೇಡಿಂಗ್ ವ್ಯವಸ್ಥೆ ಅಂದರೆ ಈ ಟೆಂಡರ್ನ ಮುಂದುವರೆದ ಭಾಗ ಮಾತ್ರ ಆಗಿದೆ. ಇದಿನ್ನೂ ಈ ಟ್ರೇಡಿಂಗಿಂದ ಇಂಟಿಗ್ರೇಟೆಡ್ ಆಗಿ ಕಮಾಡಿಟಿ ಮಾರ್ಕೆಟ್ಗಳಾಗಿಲ್ಲ. ಫಾರ್ ಎಕ್ಸಾಂಪಲ್ ತಿಪ್ಟೂರು ಮತ್ತು ಅರಸೀಕೆರೆನ ಕೊಬ್ಬರಿಗೋಸ್ಕರ ಮಾಡಬೇಕಾಗಿದೆ ನಾವು. ಅದೇ ರೀತಿ ಬೇರೆ ಬೇರೆ ಕಮಾಡಿಟಿಗಳನ್ನ, ಅಂದರೆ ಕಮಾಡಿಟಿ ವೈಸ್ ಮಾರ್ಕೆಟ್ಗಳನ್ನ ನಾವು ಒಂದು ಮಾರ್ಕೆಟ್ ಥರ ಇಂಟಿಗ್ರೇಟ್ ಮಾಡಬೇಕಾಗಿದೆ. ಆ ಒಂದು ಹಂತಕ್ಕೆ ನಾವು ಮುಂದಿನ ಒಂದು ಹಂತದಲ್ಲಿ ಇದನ್ನು ಕ್ರಮ ವಹಿಸ್ತಾ ಇದ್ದೀವಿ. ಸೊ ಹೀಗಾಗಿ 50 ಮಾರುಕಟ್ಟೆಗಳು 11 ಕಮಾಡಿಟಿನ ಈಗಾಗಲೇ ಜನವರಿ ಅಂತ್ಯಕ್ಕೆ ನಾವು 16 ಮಾರ್ಕೆಟ್ ಮಾಡಿದ್ದೀವಿ. ಇನ್ನು ಉಳಿದಂತೆ ನಾವು ಉಳಿದ ಮಾರ್ಕೆಟ್ಗಳನ್ನ ಮಾಡುವಂಥ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಯೋಜನೆಯಿಂದ ಎಲ್ಲ ಕಮಾಡಿಟಿ ಮಾರ್ಕೆಟ್ಗಳು ಇಂಟಿಗ್ರೇಟ್ ಆಗೋದ್ರಿಂದ ಕಮಾಡಿಟಿಗಳನ್ನ ಭಾಳ ಯಾಂತ್ರಿಕವಾಗಿ ಮಾರಾಟ ಮಾಡೋದಕ್ಕೆ ಅವಕಾಶ ಆಗಿ ರೈತ ಬಂದು ಮಾರುಕಟ್ಟೆಯಲ್ಲಿ ಉಳಿದು ತನ್ನ ಮಾಲನ್ನ ಇಟ್ಟು ಮಾರಾಟ ಆಯಿತು, ಮಾರಾಟ ಆದಮೇಲೆ ತನ್ನ ಒಂದು ಹಣವನ್ನು ತಗೊಂಡು ಹೋಗೋದಕ್ಕೆ ಹೆಚ್ಚು ಟೈಮ್ ಬೇಕಾಗಲ್ಲ. ಇಲ್ಲಿ ಇನ್ನೂ ಒಂದು ಮುಂದುವರೆದ ಭಾಗ ಏನು ಮಾಡಿದ್ದಾರೆ ಈ ನಮ್ಮ ಸಾಫ್ಟ್ವೇರ್ಲಿ ಅಂತ ಹೇಳಿದ್ರೆ, ರೈತನಿಗೆ ತಾನು ಮಾರಿದ ವಸ್ತುಗೆ ಹಣವನ್ನು ಬ್ಯಾಂಕಿಂಗ್ ಸೌಲಭ್ಯ ಕೊಟ್ಟು ಬ್ಯಾಂಕ್ ಮೂಲಕನೇ ಅವನ ಹಣನ ತಗೊಳ್ಳೋವಂಥ ಒಂದು ವ್ಯವಸ್ಥೆನೂ ಮಾಡಿದ್ದಾರೆ. ಅವರ ಹಣಕ್ಕೋಸ್ಕರ ಕಾಯೋ ಅವಶ್ಯಕತೆಯೇ ಇರಲ್ಲ, ನೇರವಾಗಿ ಅವರ ಅಕೌಂಟ್ಗೆ ಹಣ ಹೋಗುತ್ತೆ. ಈ ಟ್ರೇಡಿಂಗ್ನಿಂದಾಗಿ ದಲ್ಲಾಳಿಗಳ ಹಾವಳಿಯಿಂದ ರೈತರು ತಪ್ಪಿಸಿಕೊಳ್ಳಲು ಸಾಧ್ಯವಾಗಿದೆ. ಅಲ್ಲದೆ ಒಂದೇ ಉತ್ಪನ್ನದ ಮಾರುಕಟ್ಟೆಗಳು ಒಗ್ಗೂಡುವುದರಿಂದ ಮಾರಾಟ ಕೂಡ ಸುಲಭವಾಗುತ್ತದೆ. ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ಮಾರಾಟ ಮಾಡುವ ಸುಲಭ ದಾರಿಯನ್ನು ಈ ಟ್ರೇಡಿಂಗ್ ನಿರ್ಮಿಸಿಕೊಟ್ಟಿದೆ. ಈ ವ್ಯವಸ್ಥೆ ಮಾಡೋ ಮೂಲ ಉದ್ದೇಶ, ನಮ್ಮ ದಲಾಲರು ಏನು ರೈತರನ್ನ ದಲಾಲಿ ತಗೋತಾರೆ ಅನ್ನೋ ಒಂದು ಆಪಾದನೆಗಳಿದೆ. ಈ ಆಪಾದನೆಗಳಿಗೆ ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಪರಿಹಾರ ಇದೆ ಅಂತ ನಾವೆಲ್ಲ ಕಂಡುಕೊಂಡಿದ್ದೀವಿ. ಹಾಗಾಗಿ ಈ ವ್ಯವಸ್ಥೆನ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ಜಾರಿಗೊಳಿಸಬೇಕಾಗಿದೆ. ರಾಸಾಯನಿಕಗಳ ಹೆಚ್ಚಾದ ಬಳಕೆಯಿಂದ ಉಂಟಾಗಿರುವ ದುಷ್ಪರಿಣಾಮಗಳನ್ನು ಅರಿತ ನಮ್ಮ ರೈತರು ಸಾವಯವ ಕೃಷಿಯ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಶೃಂಗೇರಿ ತಾಲೂಕು ಕಾನುಗೋಡಿನ ಪ್ರಕಾಶ್ ಅವರು ಈ ಮುಂಚೆ ಅಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಕೃಷಿ ಮಾಡಿದ್ರೂ ಈಗ ಸಂಪೂರ್ಣವಾಗಿ ಸಾವಯವ ಕೃಷಿಕರಾಗಿ ಪರಿವರ್ತನೆ ಹೊಂದಿದ್ದಾರೆ.
ತಮ್ಮ 4 ಎಕರೆಯ ಪ್ರದೇಶದಲ್ಲಿ 3 ಎಕರೆ ಅಡಿಕೆ ಹಾಗೂ 1 ಎಕರೆಯಲ್ಲಿ ಭತ್ತವನ್ನು ಬೆಳೆಯುತ್ತಿದ್ದಾರೆ. ಪ್ರಕಾಶ್ ಹಾಗೂ ಚಂದ್ರಕಲಾ ದಂಪತಿಗಳು ಕೃಷಿಯನ್ನೇ ಉಸಿರಾಗಿಸಿಕೊಂಡಿದ್ದಾರೆ. ಇಲಾಖೆಗಳು ನೀಡುವ ನೆರವುಗಳನ್ನು ಪಡೆದು ತಜ್ಞರ ಮಾರ್ಗದರ್ಶನದಲ್ಲಿ ಕೃಷಿ ಮಾಡುವ ಇವರು ಸದಾ ಪ್ರಯೋಗಶೀಲರು ಹಾಗೂ ಕ್ರಿಯಾಶೀಲರು. ನಾವು ಈ ಕೃಷಿಯನ್ನೆಲ್ಲ ಸಾವಯವದಿಂದಲೇ ಮಾಡ್ತಾಯಿದ್ದೀವಿ. ಇದು ಹಿಂದಿನಿಂದ ಅನಾದಿಯಿಂದನೂ ನಾವು ಸಾವಯವ ಕೃಷಿಯನ್ನೇ ಅವಲಂಬಿಸಿಕೊಂಡು ಬದುಕಿದವರು. ಈಗ ಲೇಟೆಸ್ಟಾಗಿ ನಮಗೆ ಹೊಸ ಹೊಸ ಒಂದು ವಿಧಾನಗಳನ್ನು ಪರಿಚಯ ಮಾಡಿಕೊಟ್ಟಿರೋದ್ರಿಂದ ಸರ್ಕಾರ ಮತ್ತು ಈ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆಯವರು ಪರಿಚಯ ಮಾಡಿಕೊಟ್ಟಿರೋದ್ರಿಂದ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿಯನ್ನು ತಗೊಂಡು ಬಯೋಡೈಜೆಸ್ಟರ್ ಅನ್ನೋದನ್ನು ಮಾಡಿಕೊಂಡು, ಜಿಲ್ಲಾ ಪಂಚಾಯತಿಯಿಂದ ಸಬ್ಸಿಡಿ ತಗೊಂಡು ದೀನಬಂಧು ಅಂತ ಅದನ್ನು ಗ್ಯಾಸ್ ಮಾಡ್ಕೊಂಡು, ಮತ್ತು ಈಗ ಇದು ಸಾವಯವ ಕೃಷಿಯವರಿಂದ ಸಬ್ಸಿಡಿಯನ್ನು ತಗೊಂಡು ದನಿನ ಕೊಟ್ಟಿಗೆಯನ್ನು ಬಾಚೋಟಿ ಅಂದರೆ ಕಲ್ಚಪಡಿ ಹಾಕಿ ಈ ರೀತಿಯ ಮಾದರಿಯಲ್ಲಿ ಮಾಡಿಕೊಂಡು ಇದು ಮಾಡಿಕೊಂಡು ನಾವು ಸಾವಯವ ಕೃಷಿಗೆ ದೀನಬಂಧು ಮುಖಾಂತರ ಗ್ಯಾಸನ್ನು ಉಪಯೋಗಿಸ್ತಾ ಇದ್ದೀವಿ. ಅದರ ಸ್ಲರಿಯನ್ನು ಬಯೋಡೈಜೆಸ್ಟರ್ ಮುಖಾಂತರ ಫಿಲ್ಟರ್ ಮಾಡಿ ಪೈಪ್ ಮುಖಾಂತರದಲ್ಲಿ ತೋಟದ ಪ್ರತಿಯೊಂದು ಮರಗಳಿಗೂ ಹಾಯಿ ನೀರು ರೀತಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಇದರಿಂದ ನಮಗೆ ಏನು ಬೇಸಾಯದ ಖರ್ಚು ತುಂಬ ಉಳಿತಾ ಇದೆ. ಏನು ನಮಗೆ ನಾವು ಒಬ್ಬರೇ ಇಡೀ 4 ಎಕರೆ ತೋಟಕ್ಕೂ ಬೇಸಾಯ ಪದ್ಧತಿಯನ್ನು ಅನುಸರಿಸ್ಕೊಂಡು ಹೋಗ್ಬೋದು. ಕೂಲಿ ಆಳುಗಳು ಅಂತಾದರೆ ವರ್ಷಕ್ಕೆ ಕಡಿಮೆ ಅಂದರೂ 15,000 - 20,000 ರೂಪಾಯಿ ಖರ್ಚು ಬೀಳ್ತಾ ಇತ್ತು. ಇದೆಲ್ಲ ಈಗ ನಮಗೆ ಉಳಿತಾಯ ಆಗ್ತಾಯಿದೆ. ಮುಂಚೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ದರಿಂದ ಪ್ರಕಾಶ್ ಅವರು ಈಗ ಸಾವಯವ ಕೃಷಿಯ ಸತ್ಪರಿಣಾಮಗಳನ್ನು ಮನಗಂಡಿದ್ದಾರೆ. ಅವರ ತೋಟದಲ್ಲಿ ಮಣ್ಣಿನ ಫಲವತ್ತತೆ ಹೆಚ್ಚಾಗಿರುವುದಲ್ಲದೆ ಉತ್ತಮ ಗುಣಮಟ್ಟದ ಫಸಲನ್ನು ಅವರು ತೆಗೆಯುತ್ತಿದ್ದಾರೆ. ಹಿಂದಿನ ಈಗ ರಾಸಾಯನಿಕಗಳನ್ನು ಬಳಸೋದ್ರಿಂದ ಏನು ಅದರಿಂದ ಉತ್ತಮ ಫಸಲು ಸಿಗುತ್ತೆ ಅಂತ ತಿಳ್ಕೊಂಡು ಏನು ಹೇಳ್ತಿದ್ರು, ಅದೇನು ನಮಗೆ ಈಗ ನಾವು ಅದನ್ನು ಬಳಸೋದನ್ನು ಹೆಚ್ಚಾಗಿ ನಾವು ಬಳಸಿಲ್ಲ. ಹಿಂದೆ ಕೇವಲ ಒಂದು 5-6 ವರ್ಷ ಅದನ್ನು ಬಳಸಿದ್ದು. ಆದರೆ ಅದನ್ನು ಬಿಟ್ಟ ನಂತರದಲ್ಲಿ ಈ ಬಯೋಡೈಜೆಸ್ಟರ್ ಮಾಡ್ತಾ ಇರೋದ್ರಿಂದ ಏನು ನಮಗೆ ಅದರಲ್ಲಿ ಏನು ವ್ಯತ್ಯಾಸ ಏನು ಗೊತ್ತಾಗ್ತಿಲ್ಲ. ಮಾಮೂಲು ರೀತಿಯಾದಂಥ ಇದೇ ಬರ್ತಾಯಿದೆ. ಈ ಹಟ್ಟಿ ಗೊಬ್ಬರಗಳನ್ನು ಬುಡ ಬಿಡಿಸಿ ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ನಮಗೆ ಏನು ಹಿಂದೆಲ್ಲ ಲೇಬರ್ ಖರ್ಚು ಬೀಳ್ತಿತ್ತು. ಈಗ ಅದನ್ನೆಲ್ಲ ಬಿಟ್ಟಿದ್ದರಿಂದ ಈಗ ನಾವು ಸ್ಲರಿ ಹಾಕೋದ್ರಿಂದ ತೋಟದಲ್ಲಿ ನಮಗೆ ಉತ್ತಮ ಫಸಲೇ ಕಾಣಿಸ್ತಾ ಇದೆ, ಬಿಟ್ಟರೆ ಏನು ತೊಂದರೆ ಏನು ಕಾಣಿಸ್ತಾ ಇಲ್ಲ. ಇದರಲ್ಲಿ ಭೂಮಿಯಲ್ಲಿ ಗುಣಮಟ್ಟ ಎಲ್ಲ ಸಾವಯವ ಅಂಶಗಳು ಹೆಚ್ಚಾಗುತ್ತೆ. ಮಣ್ಣು ಕೊಚ್ಚಿ ಹೋಗೋದು, ಮಳೆಗಾಲದಲ್ಲಿ ಭೂ ಸವಳಿಕೆ ಇದೆಲ್ಲ ಕಡಿಮೆ ಆಗೋದಂಗೆ ಕಾಣಿಸ್ತಾ ಇದೆ. ಮರಗಳಲ್ಲೂ ಉತ್ತಮವಾದ ಬೆಳವಣಿಗೆ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಒಟ್ಟಾರೆ ಫಸ್ಟಲ್ಲೂ ಅಷ್ಟೇ 100% 10% ಉತ್ತಮ ಕಾಣಿಸ್ತಾ ಉಂಟು. ಬಯೋಡೈಜೆಸ್ಟರಿಗೆ ನಾವು ತೋಟಗಾರಿಕೆ ಇಲಾಖೆಯಿಂದ 30,000 ರೂಪಾಯಿ ಸಬ್ಸಿಡಿ ಕೊಟ್ಟು ನಾವು ಸ್ವಂತವಾಗಿ ಮಾಡಿದ್ರಿಂದ ಎಲ್ಲ ನಮಗೇನೆಂದರೆ ಆ 30,000 ರೂಪಾಯಿಲೇ ಅದೇ ಖರ್ಚಲ್ಲೇ ಮೇಂಟೈನ್ ಆಗಿದೆ. ನಾವು ಹೊಂಡ ತೊಡೋದು, ಕಟ್ಟೋದು, ಲೇಬರ್ ಎಲ್ಲ ನಾವೇ ಸ್ವಂತವಾಗಿ ಕೆಲಸ ಮಾಡಿದ್ರಿಂದ ಅದೆಲ್ಲ ಉಳಿದಿದೆ. ದೀನಬಂಧುಗೂ ಅಷ್ಟೇ, ಇದು ಜಿಲ್ಲಾ ಪಂಚಾಯಿತಿಯಿಂದ ಕಾಂಟ್ರಾಕ್ಟರ್ಗಳು ಬರ್ತಾರೆ, ಅವರು ಮನೆಗೆ ಬಂದು ಅವರೆಲ್ಲ ಮಾಡಿಕೊಟ್ರು. ನಮಗೆ ಕೈಯಿಂದ ಒಂದು 5,000 ರೂಪಾಯಿ ಖರ್ಚು ಬಿತ್ತು. ಎರೆಹುಳ ಘಟಕವೂ ಅಷ್ಟೇ, ನಾವು ಒಂದು ಸಣ್ಣ ಘಟಕಗಳನ್ನು ಮಾಡಿದ್ವಿ. 2 ಇದಿರೋದು 12 ಅಡಿ ಉದ್ದ, 6 ಅಡಿ ಅಗಲದ ಎರೆಹುಳ ಘಟಕ 2 ಮಾಡಿದ್ವಿ. ಅದಕ್ಕೆ ಸರ್ಕಾರದಿಂದ 4,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅದೇ 4,000 ರೂಪಾಯಿಲೇ ನಾವು ಖರ್ಚು ಮಾಡಿದ್ದೀವಿ. ನಮ್ಮ ಕೈಯಿಂದ ಏನು ಹೆಚ್ಚಿಗೆ ಹಣ ಬಿದ್ದಿಲ್ಲ. ಮುಂಗಾರು ಹಾಗೂ ಹಿಂಗಾರು ಹಂಗಾಮುಗಳಲ್ಲಿ ಪ್ರಕಾಶ್ ಅವರು ಶ್ರೀ ಪದ್ಧತಿಯಲ್ಲಿ ಭತ್ತವನ್ನು ಬೆಳೆಯುತ್ತಿದ್ದು ದುಪ್ಪಟ್ಟು ಇಳುವರಿಯನ್ನು ಪಡೆದಿದ್ದಾರೆ. ಮಾಮೂಲು ಪದ್ಧತಿಗಳಲ್ಲಿ ಏನಾಗುತ್ತೆ, ನೀರಿನಿಂದ ಸಾವಯವ ಪೋಷಕಾಂಶಗಳು ಫೋಲಾಗಿ ಹೋಗ್ತವೆ. ಇದರಿಂದ ತುಂಬ ತೊಂದರೆ ಆಗುತ್ತೆ. ಈಗ ನಾವು ಶ್ರೀ ಪದ್ಧತಿ ಮಾಡೋದ್ರಿಂದ ಅದಕ್ಕೆ ನೀರಿನ ಹೆಚ್ಚಿಗೆ ಅವಶ್ಯಕತೆ ಇರೋದಿಲ್ಲ. ಈಗ ಲೇಬರ್ಗಳು ಅಷ್ಟೇ, ನಾವು ದಿನ 8 ದಿನಕ್ಕೆ ಸಸಿಯನ್ನು ನೆಡೋದ್ರಿಂದ ಹೆಚ್ಚಿಗೆ ನಮಗೆ ಕೆಲಸ ಬೀಳೋದಿಲ್ಲ. 1 ಎಕರೆಗೆ ನಾವು ಈಗ ಮಾಮೂಲಿ ಪದ್ಧತಿ ಅಂತಾದರೆ ಕಡಿಮೆ ಅಂದರೆ 1 ಎಕರೆಗೆ 1,000 ರೂಪಾಯಿ ಖರ್ಚು ಬೀಳುತ್ತೆ. ಇದು ಮಾಮೂಲು, ಇದು ಶ್ರೀ ಪದ್ಧತಿ ಮಾಡೋದ್ರಿಂದ ಒಂದು 500 ರೂಪಾಯಿ ಖರ್ಚಲ್ಲಿ ಮುಗಿಸ್ಬೋದು. ಮತ್ತು ಈಗ ಏನಂದರೆ ಇದು ನೀರು ಹಾಯಿಸೋದ್ರಿಂದ ನಮಗೆ ಮಾಮೂಲು ಪದ್ಧತಿಯಲ್ಲಿ ಕಳೆ ಸ್ವಲ್ಪ ನಿಯಂತ್ರಣ ಕಾಣುತ್ತೆ. ಇದರಲ್ಲಿ ಸ್ವಲ್ಪ ಕಳೆದೊಂದು ತುಂಬ ಸಮಸ್ಯೆ ಕಾಣುತ್ತೆ. ಅದಕ್ಕೇನೆಂದರೆ ಮೇಲು ಅದಕ್ಕೆ ಏನಾದ್ರು ಹಾಕೋದು. ಈಗ ನಾವು ಸಾವಯವ ಮಾಡೋದ್ರಿಂದ ಇದನ್ನು ಬಳಸಬಾರ್ದು, ಯಾವುದು ರಾಸಾಯನಿಕಗಳನ್ನು ಬಳಸಬಾರ್ದಾಗಿದ್ದರಿಂದ ಇದು ಯಾವುದು ಕಳೆನಾಶಕಗಳನ್ನು ಬಳಸಬಾರ್ದು. ಆದರೆ ದೊರಗು ಹಾಕೋದು ಅಥವಾ ಹುಲ್ಲನ್ನು ಮುಚ್ಚಿ ಈ ರೀತಿಯಾದಂಥ ನಾವು ಹೊಸ ಮೆಥಡ್ಗಳನ್ನು ಕಂಡುಹಿಡ್ಕೊಂಡು ಸ್ವಲ್ಪ ಕೆಲಸ ಆಗುತ್ತೆ. ನಾವು ಹೆಚ್ಚಾಗಿ ಕೋನ ಬಿಡರ್ ಬಳಸಿ ಕಳೆಯನ್ನು ಇದು ಮಾಡ್ತೀವಿ. ಹೆಚ್ಚಿಗೆ ಇನ್ನು ಅತಿಯಾದಲ್ಲಿ ಕೈಯಿಂದ ತೆಗೆಯುವಂಥ ಕೆಲಸನೂ ಮಾಡ್ತೀವಿ. ಇಳುವರಿಯಲ್ಲಿ ನಮಗೆ ಈ ಮಾಮೂಲು ಪದ್ಧತಿಗಿಂತಲೂ 1ಕ್ಕೆ 2ರಷ್ಟು ಇಳುವರಿ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಪ್ರಕಾಶ್ ಅವರದು ಪ್ರಮುಖವಾದ ಬೆಳೆ ಅಡಿಕೆ. ಅದರಲ್ಲಿ ವಿವಿಧ ರೀತಿಯ ಅಂತರ ಬೆಳೆಗಳನ್ನು ಬೆಳೆದು ತಮ್ಮ ಆರ್ಥಿಕ ಮಟ್ಟವನ್ನು ಉತ್ತಮಪಡಿಸಿಕೊಂಡಿದ್ದಾರೆ. ನಾವು ಈಗ ಅಡಿಕೆಯನ್ನು
ಮೂಲ ಬೆಳೆಯಾಗಿ ಅನಾದಿ ಕಾಲದಿಂದಲೇ ಬೆಳ್ಕೊಂಡು ಬರ್ತಾ ಇದ್ದೀವಿ. ಇದು ನಮಗೆ 3 ಎಕರೆಯಿಂದ ಒಟ್ಟು ನಮ್ಮಲ್ಲಿ ಏನು ಭಾರಿ ಇದು ಏನಂದರೆ ಮಳೆಯ ವಾತಾವರಣ ಇಂಥದ್ದೆಲ್ಲ ಇರೋದ್ರಿಂದ ತುಂಬ ನಮಗೆ ಅದು ಖರ್ಚು ಸಿಕ್ಕಾಪಟ್ಟೆ ಬರುತ್ತೆ. ಎಲ್ಲ ಖರ್ಚುಗಳನ್ನು ಮೇಂಟೈನ್ ಮಾಡಿದಾಗ ನಮಗೆ ಉಳಿಯೋದು ಭಾರಿ ತುಂಬ ಕಡಿಮೆ ಆಗಿರುತ್ತೆ ಹಣ. ಅದರಲ್ಲಿ ಒಟ್ಟು ನಮಗೆ ವರ್ಷಕ್ಕೆ ಆದಾಯ ಈಗ 1 ಎಕರೆ ತೋಟಕ್ಕೆ ಹೆಚ್ಚು ಕಡಿಮೆ 70ರಿಂದ 1 ಲಕ್ಷ ರೂಪಾಯಿ ತನಕ ಇನ್ಕಮನ್ನು ಮಾಡ್ಬೋದು. ಖರ್ಚು ಎಲ್ಲ ಸೇರ್ತಾ ಖರ್ಚು ಎಲ್ಲ ಕಳೆದು ನಮಗೆ 1 ಎಕರೆಯಲ್ಲಿ ಅಮ್ಮಮ್ಮ ಅಂದರೆ ಒಂದು 10ರಿಂದ 20 ಸಾವಿರ ರೂಪಾಯಿ ಉಳಿಸೋದು ಕಷ್ಟ ಆಗುತ್ತೆ ಎಲ್ಲ ಖರ್ಚುಗಳನ್ನು ಹೋಗ್ತಾ. ಈಗ ಹಾಗಾಗಿ ಅಡಿಕೆ ಬೆಳೆ ತುಂಬ ಕಷ್ಟ. ಅದರಿಂದ ನಾವು ಉಪಬೆಳೆಯಾಗಿ ಕಾಳುಮೆಣಸು, ಕಾಫಿ, ಏಲಕ್ಕಿ, ಲವಂಗ, ಈ ಏಲಕ್ಕಿ ಬಾಳೆಗೆ ತುಂಬ ಮಂಗನ ಕಾಟ ಇರೋದ್ರಿಂದ ತುಂಬ ತೊಂದರೆ ಆಗ್ತಿದೆ. ಈ ಕಾಫಿ, ಲವಂಗ ಮತ್ತು ಈ ಜಾಯಿಕಾಯಿ ಗಿಡನ ಹಾಲಿ ಹಾಕಿದ್ದೀವಿ. ಉಪಬೆಳೆಗಳಿಂದ ನಮಗೆ ವರ್ಷಕ್ಕೆ ಕಡಿಮೆ ಅಂದರೂ ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಅಷ್ಟರ 3 ಎಕರೆ ತೋಟದಿಂದ ಬರ್ತಾ ಇದೆ ಉಪಬೆಳೆಯಿಂದ. ಇದು ನಮಗೊಂದು ತುಂಬ ಹೊರೆಯನ್ನು ಕಡಿಮೆ ಮಾಡ್ತಾ ಇದೆ. ಪ್ರಕಾಶ್ ಅವರ ಕುಟುಂಬದ ಎಲ್ಲ ಸದಸ್ಯರು ಕೃಷಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ತಮ್ಮ ಮನೆಗೆ ಬೇಕಾಗುವ ತರಕಾರಿ, ಬೇಳೆಕಾಳುಗಳನ್ನು ತಾವೇ ಬೆಳೆದುಕೊಳ್ಳುತ್ತಾರೆ. ನಮಗೆ ದಿನನಿತ್ಯ ಬಳಕೆಗೆ ಬೇಕಾಗುವಂಥ ತರಕಾರಿಗಳು, ದ್ವಿದಳ ಧಾನ್ಯಗಳು ತಕ್ಕಮಟ್ಟಿಗೆ ಎಲ್ಲವನ್ನು ನಾವು ಒಂದಲ್ಲ ಒಂದು ಸಮಯದಲ್ಲಿ ಅದನ್ನು ಬೆಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಎಲ್ಲವನ್ನು ಸಾವಯವ ಪದ್ಧತಿಯಲ್ಲೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ತರಕಾರಿಗಳನ್ನು ನಾವು ಸ್ವಂತ ಬೆಳ್ಕೊಳ್ತಾ ಇರೋದ್ರಿಂದ ಡೈಲಿ ನಮಗೆ ಒಂದು ದಿನಕ್ಕೆ ಕನಿಷ್ಠ ಅಂದರೆ ಒಂದು 50 ರೂಪಾಯಿ ದುಡ್ಡು ಉಳಿತಾ ಇದೆ. ಬೇರೆ ಬದುಕಿಗೆ ಹೋಲಿಸಿದರೆ ನೆಮ್ಮದಿಯ ಒಂದು ನಮಗೆ ಕೃಷಿಯಲ್ಲಿ ಇರುವಂಥ ಒಂದು ನೆಮ್ಮದಿ, ನಮಗಿರುವಂಥ ಒಂದು ಸ್ವಾತಂತ್ರ್ಯತೆ, ಇದನ್ನೆಲ್ಲ ಲೆಕ್ಕ ಹಾಕಿದರೆ ಕೃಷಿ ತುಂಬ ಉತ್ತಮವಾದ ಒಂದು ಇದು. ನಾವು ಸಾಲ ಮಾಡದೆ ನಮ್ಮ ಒಂದು ಸಾಮರ್ಥ್ಯದಲ್ಲಿ ನಾವು ಬೆಳೆದು ಬದುಕ್ತಾ ಬಂದರೆ ಯಾರನ್ನು ನಾವು ಅವಲಂಬಿಸಬೇಕಾದಂಥ ಒಂದು ಅನಿವಾರ್ಯತೆ ಅಂತೂ ಈ ಕೃಷಿಯಲ್ಲಿ ಇಲ್ಲ. ಬೇರೆ ಯಾವುದರಲ್ಲೇ ಹೋದರೂ ಒಬ್ಬರನ್ನೊಬ್ಬರು ನಾವು ಅವಲಂಬಿಸಿ ಬದುಕಬೇಕಾಗತ್ತೆ. ಇಲ್ಲಿ ನಾವು ಜಾನುವಾರುಗಳನ್ನು ಒಂದು 4 ಸಾಕ್ಕೊಂಡು ಬಿಟ್ಟರೆ ಪರಾವಲಂಬಿಯಾಗಿ ಬದುಕಬೇಕಾದಂಥ ಅವಶ್ಯಕತೆ ಈ ಕೃಷಿಯಲ್ಲಿ ಇಲ್ಲ. ಈಗ ಏನು ಒಂದು ಕೆಲವು ಟೈಮು ನಮಗೆ ಏನಾಗುತ್ತೆ, ಈ ಲೇಬರ್ಗಳು ಸಿಗೋದಿಲ್ಲ. ಅಂಥ ಸಮಯದಲ್ಲಿ ಕೂಲಿ ಆಳುಗಳ ಸಮಸ್ಯೆ ಇರೋದ್ರಿಂದ ನಾವು ಕುಟುಂಬದ ಪ್ರತಿಯೊಬ್ಬರು ಇಲ್ಲಿ ವಯಸ್ಸಾದವರು, ಹುಡುಗ, ಮಕ್ಕಳು ಅಂತ ಹೇಳ್ಕೊಂಡು ಏನಿಲ್ಲ, ಎಲ್ಲರೂ ಸೇರಿ ನಾವು ಏನು ಮಾಡ್ತೀವಿ ಅದಕ್ಕೆ ನಮಗೆ ತಕ್ಕ ಪ್ರತಿಫಲವನ್ನು ಕೃಷಿ ನಮಗೆ ಕೊಡುತ್ತೆ.